ಮೊದಲ ಬಾರಿಗೆ ಏನಾಯ್ತು ಅಂತ ಹೇಳಿದ್ರೆ 1943ರಲ್ಲಿ ಬ್ರಿಟಿಷರು ಒಮ್ಮೆ ಈ ಮಿಲಿಟರಿ ಡ್ರೆಸ್ ಅನ್ನು ಬಳಸೋದು ಮತ್ತು ಡ್ರಿಲ್ ಮಾಡೋದು ಇದನ್ನ ಬ್ಯಾನ್ ಮಾಡಿದ್ರು. RSS ಗೆ ಸಂಬಂಧಿಸಿ ಅವರು ಇದನ್ನ ಬ್ರಿಟಿಷ್ ಇದ್ದಾಗಲೇ 1943ರಲ್ಲಿ ಮಾಡಿದ್ರು. ಆಮೇಲೆ ಏನು ಪಾಟೀಲರು ಹೇಳಿದ್ರು, ಗಾಂಧಿ ಹತ್ಯೆಯ ಸಂದರ್ಭ ಬಂದಿದ್ದು 1948ರಲ್ಲಿ. 1948ರಲ್ಲಿ ಗಾಂಧಿ ಹತ್ಯೆ ಆದಾಗ ಸಹಜವಾಗಿಯೇ ನಾಥುರಾಮ್ ಗೋಡ್ಸೆ, ಹಿಂದೂ ಮಹಾಸಭಾ ಮತ್ತು ಬಿಜೆಪಿಯ ಅಂಗ ಪಕ್ಷಗಳು ಅಂತ ನಾವು ಏನೆಲ್ಲ ಕರೀತಾ ಇದ್ದೀವಿ ಅದರ ಜೊತೆಗೆ ಅವರು ಆಕ್ಟಿವ್ ಆಗಿ ಇದ್ದದ್ರಿಂದ ಮತ್ತು ಗಾಂಧಿ ಹತ್ಯೆಗೆ ಬಹಳಷ್ಟು ಪ್ರಯತ್ನಗಳನ್ನು ಅವರು ಮೊದಲೇ ಮಾಡಿದ್ದು. ಆಮೇಲೆ ಈ ಹತ್ಯೆ ನಡೆಯಿತು, 4ನೇ ಪ್ರಯತ್ನದಲ್ಲಿ ನಡೀತದ್ದು. ಆವಾಗ ಈ ನಿಷೇಧ ಮಾಡ್ತಾರೆ ಅನ್ನುವಂತ ಒಂದು ಸೂಚನೆ RSS ನಾಯಕರಿಗೆ ಇತ್ತು. ನೆಹರು ಅವರಿಗೆ, ವಲ್ಲಭಭಾಯಿ ಪಟೇಲ್ ಅವರಿಗೆ ಮತ್ತು ಗಾಂಧೀಜಿಯವರ ಮಗ ದೇವದಾಸ್ ಅವರಿಗೆ ಗೋಳ್ವಾಲ್ಕರ್ ಇದ್ರು ಅವಾಗ ಟೆಲಿಗ್ರಾಮ್ ಅನ್ನ ಕಳಿಸ್ತಾರೆ. ಸರ್, ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು RSS ನಾನು ಅಧಿಕಾರಕ್ಕೆ ಬಂದ್ರೆ ಬ್ಯಾನ್ ಮಾಡ್ತೀನಿ ಅನ್ನೋ ಒಂದು ಶಬ್ದ ಏನಿದೆಯಲ್ಲ ಸರ್, ಇದಕ್ಕೆ ನಾವೇನು ಅಂತ ಮಹತ್ವ ಕೊಡ್ಬೇಕಾದ ಅಗತ್ಯ ಇಲ್ಲ. ಸೊ ಅವ್ರು ಮಾಡಬೇಕಾದ ಏನು ಮಂತ್ರಿಗಿರಿ ಕೆಲಸ ಇದೆ, IT-BT ಮಿನಿಸ್ಟರ್ ಆಗಿ, ಪಂಚಾಯತ್ ರಾಜ್ ಮಂತ್ರಿ ಆಗಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆಗಿ, ಅದನ್ನ ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದಾರೆ ಸರ್. RSS ನ ಬ್ಯಾನ್ ಇದುವರೆಗೆ 4 ಸರ್ತಿ ಆಗಿದೆ. ಒಂದು ಸ್ವಾತಂತ್ರ್ಯ ಪೂರ್ವದಲ್ಲೂ ಕೂಡ ಆಯ್ತು. 1947ರಲ್ಲಿ ಜನವರಿನಲ್ಲಿ ಪಂಜಾಬ್ ಪ್ರಾಂತದಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ಬ್ಯಾನ್ ಮಾಡ್ತು. ಆದ್ರೆ ಅದು ಇದ್ದಿದ್ದು 4 ದಿನ ಮಾತ್ರ. ಅವಾಗ ಅಲ್ಲಿದ್ದು ಐ ಥಿಂಕ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಗೋಸ್ಕರ ಬ್ಯಾನ್ ಮಾಡ್ತು ಅಂತ ಕಾಣಿಸುತ್ತೆ 1947 ಜನವರಿನಲ್ಲಿ. ಅದಾದ್ಮೇಲೆ ನೀವೇ ಹೇಳ್ದಂಗೆ 1948 ಗಾಂಧೀಜಿಯವರ ಹತ್ಯೆ ಆದ ನಂತರ ಮತ್ತೆ ಬ್ಯಾನ್ ಆಯ್ತು. ಅವಾಗ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೀತು. ಈಗ ಬ್ಯಾನ್ ಆದ್ಮೇಲೆ ಹೇಗೆ ಅದನ್ನ ವಾಪಸ್ ತಗೊಂಡ್ರು ಅಂದ್ರೆ, ಪಟೇಲ್ ಅವರು, ಆಗಿನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ವಲ್ಲಭಭಾಯಿ ಪಟೇಲ್ ಅವರು ಒಂದಷ್ಟು ಕಂಡೀಷನ್ ಗಳನ್ನ ಹಾಕ್ತಾರೆ RSSಗೆ. ಏನಂದ್ರೆ, ನೀವು RSSಗೆ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಇರಬೇಕು. RSSಗೆ ಒಂದು ಸಂವಿಧಾನ, ಅಂದ್ರೆ ಯಾವುದೇ ಒಂದು ಆರ್ಗನೈಸೇಷನ್ ಇದ್ರೆ ಅದಕ್ಕೆ ಒಂದು, ಈಗ ಬಿಜೆಪಿ ಕೂಡ ಇದೆ, ಕಾಂಗ್ರೆಸ್ಗಿದೆ, ಇದೇ ತರ RSS ಇರಬೇಕು ಒಂದು. ಅಂದ್ರೆ ಭಾರತದ ಸಂವಿಧಾನ ಏನಿದೆ ಇದನ್ನ RSSನವರು ಒಪ್ಕೊಳ್ಬೇಕು ಅಂತ ಇನ್ನೊಂದು. ಮೂರನೇದು, ಭಾರತದ ತ್ರಿವರ್ಣ ಧ್ವಜ ಏನಿದೆ ಅದನ್ನ RSS ಅವರು ಅವತ್ತವರೆಗೂ ಒಪ್ಕೊಂಡಿರ್ಲಿಲ್ಲ. ಆ ತ್ರಿವರ್ಣ ಧ್ವಜ, ಯಾಕೆಂದ್ರೆ ಅವಾಗಿನ ಮತ್ತೆ ಇತ್ತೀಚಿನವರೆಗೂ 2002 ಏನಂದ್ರೆ ಅದು ಭಗವದ್ ಧ್ವಜ ಆಗಿರ್ಬೇಕು, ಭಾರತ ಧ್ವಜ. ಸೊ ನೀವು ತ್ರಿವರ್ಣ ಧ್ವಜನ ಕೂಡ ಒಪ್ಕೊಳ್ಬೇಕು. ಆಮೇಲೆ ನಿಮ್ಮಲ್ಲಿ ಕರೆಕ್ಟ್ ಆಗಿ ಎಲೆಕ್ಷನ್ ಆಗ್ಬೇಕು. ನಿಮ್ಮ ಎಲೆಕ್ಷನ್ ಅನ್ನ ನೀವು ಅದನ್ನ ಪಬ್ಲಿಸಿಟಿ ಕೊಡ್ಬೇಕು, ಪಬ್ಲಿಕ್ ಆಗಿ ಅದನ್ನ ಡಿಕ್ಲೇರ್ ಮಾಡ್ಬೇಕು. ಈ ತರ ಎಲ್ಲ ಕಂಡೀಷನ್ಸ್ ಅನ್ನ ಒಪ್ಪಿದ್ರು. RSS ನ ಬ್ಯಾನ್ ಇದುವರೆಗೆ 4 ಸರ್ತಿ ಆಗಿದೆ. ಪಟೇಲ್ ಅವರು, ಆಗಿನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ವಲ್ಲಭಭಾಯಿ ಪಟೇಲ್ ಅವರು ಒಂದಷ್ಟು ಕಂಡೀಷನ್ ಗಳನ್ನ ಹಾಕ್ತಾರೆ RSSಗೆ. ಏನಂದ್ರೆ, ನೀವು RSSಗೆ ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಇರಬೇಕು. RSSಗೆ ಒಂದು ಸಂವಿಧಾನ, ಅಂದ್ರೆ ಯಾವುದೇ ಒಂದು ಆರ್ಗನೈಸೇಷನ್ ಇದ್ರೆ ಅದಕ್ಕೆ ಒಂದು, ಈಗ ಬಿಜೆಪಿ ಕೂಡ ಇದೆ, ಕಾಂಗ್ರೆಸ್ಗಿದೆ, ಇದೇ ತರ RSS ಇರಬೇಕು ಒಂದು. ಅಂದ್ರೆ ಭಾರತದ ಸಂವಿಧಾನ ಏನಿದೆ ಇದನ್ನ RSSನವರು ಒಪ್ಕೊಳ್ಬೇಕು ಅಂತ ಇನ್ನೊಂದು. ಮೂರನೇದು, ಭಾರತದ ತ್ರಿವರ್ಣ ಧ್ವಜ ಏನಿದೆ ಅದನ್ನ RSS ಅವರು ಅವತ್ತವರೆಗೂ ಒಪ್ಕೊಂಡಿರ್ಲಿಲ್ಲ. ಆ ತ್ರಿವರ್ಣ ಧ್ವಜ, ಯಾಕೆಂದ್ರೆ ಅವಾಗಿನ ಮತ್ತೆ ಇತ್ತೀಚಿನವರೆಗೂ 2002 ಏನಂದ್ರೆ ಅದು ಭಗವದ್ ಧ್ವಜ ಆಗಿರ್ಬೇಕು, ಭಾರತ ಧ್ವಜ. ಸೊ ನೀವು ತ್ರಿವರ್ಣ ಧ್ವಜನ ಕೂಡ ಒಪ್ಕೊಳ್ಬೇಕು. ಆಮೇಲೆ ನಿಮ್ಮಲ್ಲಿ ಕರೆಕ್ಟ್ ಆಗಿ ಎಲೆಕ್ಷನ್ ಆಗ್ಬೇಕು. ನಿಮ್ಮ ಎಲೆಕ್ಷನ್ ಅನ್ನ ನೀವು ಅದನ್ನ ಪಬ್ಲಿಸಿಟಿ ಕೊಡ್ಬೇಕು, ಪಬ್ಲಿಕ್ ಆಗಿ ಅದನ್ನ ಡಿಕ್ಲೇರ್ ಮಾಡ್ಬೇಕು. ಈ ತರ ಎಲ್ಲ ಕಂಡೀಷನ್ಸ್ ಅನ್ನ ಒಪ್ಪಿದ್ರು. ಅರುಣ್, ಈ 2 ಪ್ರಶ್ನೆಗಳು ನಾನು ನಿಮಗೆ ಕೇಳಬೇಕು ಅಂತ ಹೇಳಿದ್ದೀನಿ. ಈಗ ಏನು ಶ್ರೀನಿವಾಸ್ ಅವರು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಇಲ್ಲ ಅವರು ಹಿಂದೆ ಅವರು ಆತರ ಇತ್ತು, ಕರ್ನಲ್ ಶ್ರೀಕಾಂತ್ ಪುರೋಹಿತ್ ಅವರು ಹಿಂದೆ ಇದ್ರು ಅವರು, ಅಥವಾ ನಮ್ಮ ಸಾಧ್ವಿ ಪ್ರಜ್ಞಾ ಸಿಂಗ್ ರಿತಂಬರ ಬೇರೆ, ಪ್ರಜ್ಞಾ ಸಿಂಗ್ ಬೇರೆ. ಹೌದು, ಪ್ರಜ್ಞಾ ಸಿಂಗ್ ಬೇರೆ, ಸಾಧ್ವಿ ಪ್ರಜ್ಞಾ ಸಿಂಗ್ ಬೇರೆ. ಈ ವಾದವನ್ನು ನಾವು ಎಷ್ಟರ ಮಟ್ಟಿಗೆ ಒಪ್ಕೊಳ್ಳಿಕ್ ಸಾಧ್ಯ? ಖರ್ಗೆ ಅವರು ಏನೋ ಹೇಳಿದ್ದಾರೆ ಇವತ್ತು, ಆದ್ರೆ ಅದು ಆಗೋದಕ್ಕೆ ಮುಂಚೆ ಅನೇಕ ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಬೇಕಾಗಿದೆ. ಏನಂದ್ರೆ, ನಂಬರ್ 1, ನಾನು ಅಧಿಕಾರಕ್ಕೆ ಬಂದರೆ ನನ್ನಲ್ಲಿ ಅಧಿಕಾರ ಇದ್ರೆ ಅಂತ ಹೇಳಿದ್ರೆ, ಅಂದ್ರೆ ಏನು, ವಾಟ್ ಡಸ್ ಇಟ್ ಮೀನ್? ಅವರು ಚೀಫ್ ಮಿನಿಸ್ಟರ್ ಆಗಿ ಬಂದಾಗ್ಲಾ, ಅಥವಾ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ದೆಹಲಿಗೆ ಹೋದಾಗ್ಲಾ, ಅಥವಾ
ಕಾಂಗ್ರೆಸ್ 272ಕ್ಕಿಂತ ಜಾಸ್ತಿ ಸ್ವಂತ ಸೀಟ್ ತೆಗೆದುಕೊಂಡು ಬಂದು ರಾಷ್ಟ್ರದಲ್ಲಿ ಅಧಿಕಾರ ಶುರು ಮಾಡಿ ಅದಾದ ನಂತರ ಇದು ಆಗತ್ತಾ? ಇವೆಲ್ಲ ಸುಮ್ಮನೆ ಏನೋ ಬಾಯಿ ಮಾತಿಗೆ ಹೇಳೋದು, ಒಂಥರ ಏನೋ ಬಾಯಿ ಚಪ್ಪಲಕ್ಕೋಸ್ಕರ ಸ್ಟೇಟ್ಮೆಂಟ್ಗಳು ಕೊಡೋದು, ಇವೆಲ್ಲ ಅರ್ಥಹೀನ ಅಂತ ನನ್ಗೆ ಅನ್ಸುತ್ತೆ. ಹಾಗೆ ನೀವು ಮಾಡ್ತೀರಾ? ನೀವು ಹಾಗಾದ್ರೆ ಮಂಗಳೂರಿನಲ್ಲಿ ಆಯ್ತಲ್ಲ 3 ಮರ್ಡರ್ಸ್ ಆಯ್ತು 1 ತಿಂಗಳಲ್ಲಿ, ಏನ್ ಮಾಡಿದ್ರಿ ನೀವು? ನೀವೇ ಮಂತ್ರಿಮಂಡಲದಲ್ಲಿ ಇದ್ರಿ, ಏನೇನಾಯ್ತು? ಎಷ್ಟು ಜನದ ಮೇಲೆ ನೀವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡ್ರು? ಸೊ ಇದು ಒಂದು ಇಲ್ಲಿ ನಾವು ಯೋಚನೆ ಮಾಡ್ಬೇಕಾದಂತ ಒಂದು ವಿಷಯ. ಆಮೇಲೆ ನಾವು ಹಿಂದೆ ಹೋಗಿ ಗೋಡ್ಸೆ ಬಗ್ಗೆ ಹೇಳೋದಾದ್ರೆ, ಈಗ ನಾವು ಫ್ಯಾಕ್ಟ್ ಅನ್ನು ಒಪ್ಕೊಳ್ಬೇಕಾಗತ್ತೆ. ಓಕೆ, ಗೋಡ್ಸೆ ಅವರಿಗೆ RSS ಮುಂಚೆನೆ ಸೂಚನೆ ಕೊಟ್ಟಿತ್ತಾ ಇಲ್ವಾ? ಇದು ಇಟ್ಸ್ ಎ ಮ್ಯಾಟರ್ ಆಫ್ ಡಿಸ್ಕಷನ್, ಕಂಜಂಕ್ಚರ್ ಅಂತ ನಾವು ಹಿಂಗ್ ಕರಿತೀವಿ. ಅದು ಆದ್ರೆ ಆ ಕೊಲೆ ಆದಂತ ಸಮಯದಲ್ಲಿ ಅವ್ರು ಇದ್ರಾ ಇಲ್ವಾ? ಬಟ್ ದಟ್ ಇಸ್ ಅ ಫ್ಯಾಕ್ಟ್. ಅವ್ರು ಇರ್ಲಿಲ್ಲ ಅನ್ನೋದು ಕೂಡ ಫ್ಯಾಕ್ಟ್. ಇದು ಕೂಡ ಇದು ಕಮಿಷನ್ ವರದಿನಲ್ಲಿ ಕೂಡ ಅದು ಉಲ್ಲೇಖ ಆಗಿದೆ. ಸೊ ಹಾಗಾಗಿ ನಾವು ಅದನ್ನ ನಾವು ಒಪ್ಬೇಕಾಗತ್ತೆ. ಆದ್ರೆ ಅಲ್ಲಿವರೆಗೆ 2 ವರ್ಷಕ್ಕಿಂತ ಮುಂಚೆ ಅವ್ರು ಬಿಟ್ರು ಕಾಣಿಸುತ್ತೆ. ಅಲ್ಲಿವರೆಗೆ ಅವರು ಸಕ್ರಿಯವಾಗಿ ಇದ್ರು. ಆಮೇಲೆ RSS ನ ರೋಲ್ ಬಗ್ಗೆ ಕಮಿಷನ್ ಕೂಡ ಒಂದು ರೀತಿಯ ಟಿಪ್ಪಣಿ ಮಾಡಿತ್ತು. ಇವನ್ನೆಲ್ಲ ನಾವು ಗಮನಿಸಬೇಕಾದಂತ ಒಂದು ಅಂಶ ಇಲ್ಲಿ ಗಾಂಧೀಜಿಯವರ ಏನು ಅಸಸಿನೇಷನ್ ಆಯ್ತು ಆ ಸಮಯದಲ್ಲಿ. ಆದ್ರೆ ಅಟ್ ದಿ ಸೇಮ್ ಟೈಮ್ RSS ಬ್ಯಾನ್ ಆಯ್ತು. ಆಮೇಲೆ ಯಾಕೆ ಅದನ್ನ ಲಿಫ್ಟ್ ಮಾಡ್ಬೇಕಾಯ್ತು, ಇದನ್ನು ಕೂಡ ನಾವು ನೋಡ್ಬೇಕಾಗ್ತದೆ. 3 ಸಂಗತಿಗಳು ಸರ್. ಒಂದು, ನಮ್ಮ ಅರುಣ್ ಅವ್ರು ಹೇಳ್ತಿದ್ರು, RSS ನ ಯಾವ್ದೋ ಒಂದು ಕೇಸನ್ನ ಆಗ್ಬೇಕಾದ್ರೆ ಕೇಸು ಹೋಗ್ಬಿಡ್ಲಿ ಅಂತಾನೆ FIR ಆಗ್ತಾರೆ. ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡಿದಂತ ಸರ್. RSS ನಾನು ಹೇಳಿಲ್ಲ, ಪೊಲೀಸರು ಎಷ್ಟೋ ಬಾರಿ ಹೀಗಾಗಿದೆ. RSS ನೀವು ಅದನ್ನ ಇಂಡೈರೆಕ್ಟ್ ಆಗಿ RSS ಅನ್ನ ಬ್ಯಾನ್ ಆಗೋದನ್ನ ತೆಗ್ದಿದ್ದು ಯಾಕೆ ಅಂತ ಕನೆಕ್ಟ್ ಮಾಡಿ ಮಾತಾಡಿದ್ರಿ ಏನ್ ಸರ್? ನಾವು ಅಲ್ಲಲ್ಲ, ಬ್ಯಾನ್ ಮಾಡಿದಾಗ ಇರ್ಲಿ ಸರ್. ನಾನು 2-3 ವಿಷಯ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರ ವಿಷಯದಲ್ಲಿ ಅವ್ರ ವಿರುದ್ಧ ಏನ್ FIR ಹಾಕಿದೆ, ಅದು ಏನು ಸಾಕಷ್ಟು ಅದ್ರ ಮೆಟೀರಿಯಲ್ ಅನ್ನೋ ಕಾರಣಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂಡರ್ ಸೆಕ್ಷನ್ 482 ನಲ್ಲಿ ಅದು ಸ್ಟೇ ಕೊಟ್ಟಿದೆ ಸರ್. ಅದು ತಮ್ಮ ಮಾಹಿತಿಗಿರ್ಲಿ. ಅದು ಏನು ಯಾವ್ದೋ FIR ಲೂಸ್ ಆಗಿ ಹಾಕಿರೋದಕ್ಕಲ್ಲ. ಇದ್ರಲ್ಲಿ ಏನನ್ನು ಸತ್ಯಾಂಶ ಇಲ್ಲ ಪೊಲೀಸ್ನವರು. ಯಾಕೆಂದ್ರೆ ಸ್ವತಃ SPP ಅವರೇ ಹೋಗಿ ನಿಂತ್ಕೊಂಡಿದ್ರು ಹೈಕೋರ್ಟ್ ಅಲ್ಲಿ ವಾದ ಮಾಡೋದಕ್ಕೆ, ಯಾವ್ದೇ ಕಾರಣಕ್ಕೂ ಇದು ಸ್ಟೇ ಆಗ್ಬಾರ್ದು ಅಂತ ಹೇಳಿ. ಆದಾಗ್ಯೂ ಸಹ ಮಾನ್ಯ ಉಚ್ಚ ನ್ಯಾಯಾಲಯ ಸ್ಟೇ ಅನ್ನ ಕೊಡ್ತು. 2ನೇದು, ಬ್ಯಾನ್ ನ ಮಾಡಿದವರು ತೆಗಿಬೇಕಾದ್ರೆ ಏನಾದ್ರೂ ಸಕಾರಣಗಳು ಇರ್ಬೇಕಲ್ವಾ ಸರ್? 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ. ನಮ್ಮ ಅರುಣ್ ಅವ್ರು ಹೇಳ್ದಾಗೆ ಬ್ರಿಟಿಷ್ನವ್ರ ಕಾಲದಿಂದ ಬ್ಯಾನ್ ತೆಗೆದಿದ್ದಾರೆ ಅಂದ್ರೆ ಅದ್ರಲ್ಲಿ ಏನು ಅದು ಬ್ಯಾನ್ ಆಗೋದಕ್ಕೆ ಸಕಾರಣಗಳಿಲ್ಲ, ಬ್ಯಾನ್ ಮಾಡೋದಕ್ಕೆ ಪೂರಕವಾದಂತಹ ಅಲಿಗೇಷನ್ಸ್ ಇಲ್ಲ ಅಂತ ಕಾರಣ ಅಲ್ವಾ? ಇಲ್ಲಾಂದ್ರೆ ಸುಮ್ನೆ ಯಾಕೆ ಬ್ಯಾನ್ ತೆಗಿತಾರೆ? ಮುಂದುವರ್ಸ್ಬೋದಾಗಿತ್ತು. ಅದು ಇಂದಿರಾ ಗಾಂಧಿ ಅಂತವ್ರು, ನೆಹರು ಅಂತವ್ರು, ನರಸಿಂಹರಾವ್ ಅಂತವ್ರು, ಅವರಿಗೆ ಒಂದು ಓವರ್ವೆಲ್ಮಿಂಗ್ ಮೆಜಾರಿಟಿ ಇದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡಿ ಹೇಗ್ ತೆಗಿಯಕ್ಕಾಯ್ತು? ಈಗ ನೋಡಿ, ನಾನಿಲ್ಲಿ ಸಮ್ ಇಂಡಿವಿಜುವಲ್ಸ್ ಅಸೋಸಿಯೇಟೆಡ್ ವಿತ್ RSS ಹ್ಯಾವ್ ಬೀನ್ ಅಕ್ಯೂಸ್ಡ್ ಆಫ್ ಇನ್ವಾಲ್ವ್ಮೆಂಟ್ ಇನ್ ಆಕ್ಟ್ಸ್ ಆಫ್ ಟೆರರ್ and the organization is named in connection with at least 16 bomb blasts in India ಅಂತ. ಅರುಣ್, ಇದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದುವರೆಗೆ ದೇಶದಲ್ಲಿ 16 ಬಾಂಬ್ ಬ್ಲಾಸ್ಟ್ ಗಳಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ some individuals associated with RSS have been accused of involvement in acts of terror and the organization is named in connection ಅಂತ. ಇದು ಯಾವುದೋ ಒಂದು ಬಿಡಿ ಪ್ರಕರಣ ಆದರೆ, ನೀವು ಅವಾಗ ಅರುಣ್ ಮಾತಾಡುವಾಗ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ ನೀವು, ಅಬಿಟಿಂಗ್ ಆಫ್ ಥಾಟ್ ಅಂಡ್ ಅಬಿಟಿಂಗ್ ಆಫ್ ಕ್ರೈಮ್. ಈ ತರ ಒಂದು ಸಂಸ್ಥೆಯ ಮೇಲೆ ಸುಮಾರು 16 ಪ್ರಕರಣಗಳು ಈ ತರದ್ದು ಕೋರ್ಟಿಗೆ ಮೆಟ್ಲು ಹತ್ತಿರುವಾಗ ನಾವು ಅದು ಪ್ರತಿಯೊಬ್ಬರದ್ದು ಇಂಡಿವಿಜುವಲ್ ಹೆಸರು ಹೇಳ್ಕೊಂಡು ಹೋಗೋದು ಬೇಡ. ಇದು ಸುಮ್ಮನೆ ಆಗುತ್ತಾ? ನಾನು ಇದಕ್ಕೆ ಅವಾಗ ಕೇಳಿದ್, ನಾನು ಇಲ್ಲಿ ನಮ್ಮ ಕಾನೂನಿನ ಅಂಶಗಳು ಎಷ್ಟು ವೀಕ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಬಿಟಿಂಗ್ ಆಫ್ ಕ್ರೈಮ್ ಈಸ್ ಅಫೆನ್ಸ್ ಬಂದೇ ಬರ್ತಾನೆ ಅವನು. ಅದರಲ್ಲಿ ಪ್ರಚೋದನೆ ಕೊಟ್ಟವನು, ಕೊಲೆಗೆ ಪ್ರಚೋದನೆ ಕೊಟ್ಟವನು ಕೂಡ FIR ನಲ್ಲಿ ಒಂದು ಹೆಸರು ಇರ್ತದೆ, ಒಂದು ಅಕ್ಯೂಸ್ಡ್ ನಂಬರ್ ಎಷ್ಟು ಅಂತ ಹೇಳಿ ಹಾಕ್ತೀವಿ ನಾವು ಅದನ್ನ. ಸರ್, ನಾವು ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತೀವಿ, ಸೌಂಡ್ ಮೈಂಡ್ ಈಸ್ ಎನ್ ಎ ಸೌಂಡ್ ಬಾಡಿ ಅಂತ. ನಾವು ಸಂಘದಲ್ಲಿ ಶಾರೀರಿಕ ಒಂದು ಆರೋಗ್ಯ ಏನಿದೆಯಲ್ಲ ಸರ್, ಅದಕ್ಕೆ ತುಂಬಾ ಮಹತ್ವ ಕೊಡ್ತೀವಿ. ಮತ್ತೆ ಪ್ರತಿದಿನ ನಮ್ಮ ಶಾಖೆಯಲ್ಲಿ
ಈ ಮಣ್ಣಿನ ಮೇಲೆ ಆಟ ಆಡಿದ್ರೆ ಆ ಮಣ್ಣಿಗೆ ನಮ್ ಋಣ ಇರುತ್ತೆ, ಆ ಮಣ್ಣಿನ ಬಗ್ಗೆ ಪ್ರೀತಿ ಬರುತ್ತೆ, ಆ ಮಾತೃಭೂಮಿ ಬಗ್ಗೆ ನಮ್ಗೆ ಪ್ರೀತಿ ಬರುತ್ತೆ ಅನ್ನೋ ಕಾರಣಕ್ಕೆ ಆ ಒಂದು ಮಣ್ಣಿನಲ್ಲಿ ಆ ಭೂಮಿ ಮೇಲೆ ನಾವು ಆಕ್ಟಿವಿಟೀಸ್ ಮಾಡ್ತೀವಿ. ಇದರಿಂದ Yes. ದೇಶ ಕಾಯೋದಕ್ಕೆ ಯಾರು ದೊಣ್ಣೆ ಎತ್ಕೊಂಡು ಹೋಗಲ್ಲ ಸರ್. ದೇಶ ಕಾಯೋದು ಸೈನಿಕರಿದ್ದಾರೆ, ಅವ್ರು ಕಾಯ್ಕೊಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರಲ್ಲಿ ಯಾವುದೇ ನನಗೆ ತಪ್ಪು ಕಾಣಿಸ್ತಾ ಇಲ್ಲ, ಅದಕ್ಕೆ ಸಹಮತ ಇದೆ ನಮ್ದು. ಯಾಕಂತ ಕೇಳಿದ್ರೆ ಅವಕಾಶ ಇದ್ರೆ, ಕಾನೂನಿನಲ್ಲಿ ಅವಕಾಶ ಇದ್ರೆ, ಇವ್ರ ಸಾಕ್ಷ್ಯಾಧಾರಗಳಿದ್ರೆ ಅದನ್ನ ಬ್ಯಾನ್ ಮಾಡ್ಲಿಕ್ಕೆ ನಮ್ಗೆ ಸಹಮತ ಇದೆ. ಸರ್ ಅವ್ರದೇ ಸರ್ಕಾರ ಇದೆ, ತಾಕತ್ತಿದ್ರೆ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ಲಿ ಸರ್ ಸಂಘನ, ನೋಡೋಣ. ನಾನು ಚಾಲೆಂಜ್ ಮಾಡ್ತೇನೆ ಪಾಟೀಲ್ರಿಗೆ. ಅವ್ರದೇ ಸರ್ಕಾರ ಅಲ್ಲ, ಇದೆ, ಸಾಕ್ಷ್ಯಾಧಾರಗಳು ಸಂವಿಧಾನದಲ್ಲಿ ಅವಕಾಶ ಇದ್ರೆ ಮಾಡ್ಲಿ ಅಂತ ಹೇಳ್ತೀನಿ. ಬ್ಯಾನ್ ಅಂತ ಹೇಳ್ತಾರಲ್ಲ, ಮಾಡಿ ಸರ್, ಮಾಡಿ ತೋರಿಸಿ ಸರ್, ಗಂಡದ ಇದ್ರೆ ಮಾಡ್ಲಿ ಸರ್, ನೋಡೋಣ.